शरणं शरणं देवी कृपा करी पालस्वीन वरता अम्मा श्री गौरी शरणं 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 देवी कृपा करी शरणं 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 देवी कृपा करी पालस्वीन वरता अम्मा श्री गौरी शरणं 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 देवी कृपा करी ದೇವ ದಯಾಸಾಗರನಾದ ಶ್ರೀ ಸಂಗಮೇಶ್ವರ ಈ ಜಗತ್ತಿನಲ್ಲಿ ಬಡವರು ಇದ್ದಾರೆ ನಿಜ, ಆದರೆ ನಮ್ಮಂಥ ಬಡವರನ್ನು ನಿನ್ನಿಂದ ಕಣ್ಣಿಂದ ನೋಡೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ ತಂದೆ, ಎಂದಿಗೂ ಸಾಧ್ಯವಿಲ್ಲ. ನನ್ನ ಗಂಡ ತನ್ನ ತಮ್ಮನಿಗೋಸ್ಕರ ನೌಕರಿಗೋಸ್ಕರವಾಗಿ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾನೆ. ಆದರೆ ಲಂಚ ಅನ್ನುವ ಭೂತ ತಲೆ ಏರಿ ನಿಂತಿದೆ. ಅಂದಾಗ ನಮ್ಮಂತ ಬಡವರ ಬಾಳು ಉದ್ಧಾರ ಆಗುವುದಾದ್ರೂ ಹೇಗೆ ತಂದೆ? ನಮ್ಮಂತ ಬಡವರ ಮೇಲೆ ದಯೆ ತೋರಿಸಿ ನಮ್ಮ ಮೇಲೆ ಕರುಣೆಯನ್ನು ನೀನೇ ಇಡಬೇಕು ತಂದೆ. ಅದೇ ನಾನು ನಿನ್ನೆ ಕೇಳಿಕೊಳ್ಳೋ ವರವಾಗಿದೆ. ಕಾವೇರಿ, ಆ ದೇವರ ಪೂಜೆ ಮುಗಿಯುತ್ತೆ. ಬನ್ನಿ ಸ್ವಾಮಿ, ಈಗ ಬಂದ್ರ? ಈಗ ತಾನೇ ಆ ದೇವರ ಪೂಜೆ ಮುಗಿಯಿತು. ತೆಗೆದುಕೊಳ್ಳಿ ಆ ನನ್ನ ತಂದೆ ಸಂಗಮೇಶ್ವರನ ಪ್ರಸಾದವನ್ನು. ಕಾವೇರಿ, ಏನಂತ ಬೇಡ್ಕೊಂಡಿ ಆ ನಿನ್ನ ದೇವರಲ್ಲಿ? ನನ್ನ ಮೈದನಿಗೆ ಒಂದು ನೌಕರಿಯನ್ನು ದಯಪಾಲಿಸಿ ಈ ಸುಂದರವಾದ ಸಂಸಾರವನ್ನು ಸುಖವಾಗಿ ಚೆನ್ನಾಗಿ ಇಡಪ್ಪ ಅಂತ ಆ ನನ್ನ ತಂದೆಯಾದ ಸಂಗಮೇಶ್ವರನಲ್ಲಿ ನಾನು ಭಕ್ತಿ ಪೂರ್ವಕವಾಗಿ ಕೇಳಿಕೊಂಡೇನೆ. ಅದು ಸಾಧ್ಯವಿಲ್ಲ ಕಾವೇರಿ. ನ್ಯಾಯ, ನೀತಿ, ಧರ್ಮ ಇದು ಎಲ್ಲ ಬದುಕುತ್ತಿರುವ ನಮ್ಮಂತ ಬಡವರಿಗೆ. ಹೌದು, ಬಡತನ ಸಿರಿತನ ಎನ್ನೋದು ಮಾನವನ ಜೀವನದಲ್ಲಿ ಬಂದು ಹೋಗುವಂತ ಒಂದು ಸಿಡಿಲಾಗಿದೆ. ಆದರೆ ಜೀವನದಲ್ಲಿ ಕೊನೆವರೆಗೂ ಉಳಿಯುವುದು ಮನುಷ್ಯತ್ವ, ಅವನು ಮಾಡಿರುವಂತ ಒಂದು ಒಳ್ಳೆ ಕೆಲಸ ಅಲ್ಲವೇ?
ಹೌದು ಕಾವೇರಿ, ನಮ್ಮ ರವಿ ಬೆಂಗಳೂರಿನಲ್ಲಿ ಐಎಎಸ್ ಓದಿದ್ದಾನೆ. ಇನ್ನೊಬ್ಬ ನನ್ನ ತಮ್ಮ ಚಿಕ್ಕವನಿದ್ದಾಗ ಜಗಳ ತೆಗೆದು ಮನೆ ಬಿಟ್ಟು ಹೊರಟು ಹೋದ. ಅವನು ಎಂದುವರೆಗೂ ಮನೆಗೆ ಮರಳಿಯೇ ಬಂದಿಲ್ಲ. ಅವನು ಎಲ್ಲಿದ್ದಾನೋ ಯಾವನಿಗೆ ಗೊತ್ತು. ಅವನಿಗೆ ಆ ದೇವರೇ ಕಾಪಾಡಬೇಕು. ಅದೇನೇ ಇದು, ನೀವೀಕೆಷ್ಟು ಮನಸ್ಸಿಗೆ ತಾಪನ್ನು ಮಾಡಿಕೊಂಡು ಆ ನಿಮ್ಮ ಮನಸ್ಸಿಗೆ ನೋವು ಆಗುವಂತ ಮಾತುಗಳು ನೀವೇ ಆಡ್ತಾ ಇದ್ರಿ. ರವಿ ಪ್ರಯತ್ನಕ್ಕೆ ಇಂದಲ್ಲ ನಾಳೆ ಆದ್ರೂ ನೌಕರಿ ಸಿಕ್ಕೇ ಸಿಗತ್ತೆ. ಹಾಗೆ ಆ ನನ್ನ ತಂದೆ ಸಂಗಮೇಶ್ವರನ ದಯದಿಂದ ಕಳೆದು ಹೋದ ಆ ನಿಮ್ಮ ತಮ್ಮ ಮತ್ತೆ ಮರಳಿ ಈ ಮನೆಗೆ ಬಂದಿ ಬರುತ್ತಾನೆ ಸ್ವಾಮಿ, ಬಂದಿ ಬರುತ್ತಾನೆ. ಕಾವೇರಿ, ಕಾವೇರಿ, ರವಿ ಬೆಂಗಳೂರಿನಲ್ಲಿ ಐಎಎಸ್ ಓದಿದ್ದಾನೆ. ಇಲ್ಲ ರೀ, ನೀವು ಪ್ರೀತಿಯಿಂದ ಅವನಿಗೆ ಕೈತುತ್ತನ್ನು ನೀಡಿ ಮುದ್ದನ್ನು ಕೊಟ್ಟಿದ್ದೀರ. ಅಂದ ಮೇಲೆ ನಿಮ್ಮಂಥವರ ಪ್ರೀತಿಯನ್ನು ಮರೆಯಲು ಹೇಗೆ ಸಾಧ್ಯ? ನೋಡಿ, ಏನೇ ಆದರೂ ಅವನು ಮರಳಿ ಬಂದೇ ಬರುತ್ತಾನೆ. ಆ ಸಂಗಮೇಶ್ವರನ ಕೃಪೆ ನಮ್ಮ ಮೇಲಿದೆ. ಅದಕ್ಕೆ ನೀವು ಭಯ ಪಡುವಂತ ಕಾವೇರಿ, ನಾವು ಚಿಕ್ಕವನಿಂದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದೀವಿ. ನಮ್ಮ ತಾಯಿ ಪ್ರಾಣ ಬಿಡುವಾಗ ಭಾಷೆ ತುಂಡು ಪ್ರಾಣ ಬಿಟ್ಟಳು. ನಾನು ಕೂಡ ಅವರಲ್ಲೂ ಕಣ್ಣಾಗಿ ಕಣ್ಣಿಟ್ಟು ನೋಡಿದೆ. ಆದರೆ ಯಾವ ಕ್ಷುಲ್ಲಕ ಕಾರಣದಿಂದ ನನ್ನಿಂದ ಜಗಳ ತೆಗೆದು ನನ್ನ ತಮ್ಮ ಮನೆ ಬಿಟ್ಟು ಹೊರಟು ಹೋದ. ಇನ್ನೊಬ್ಬ ತಮ್ಮ ಒಂದು ಹೊತ್ತು ಉಪವಾಸ ಇದ್ದರೂ ಐಎಎಸ್ ಓದುತ್ತಿದ್ದಾನೆ. ಅವನಿಗೆ ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು ಕಾವೇರಿ. ಆ ದೇವರ ದಯದಿಂದ ಇಂದಲ್ಲ ನಾಳೆ ಆದರೂ ನಮಗೂ ಕೂಡ ಒಳ್ಳೆ ಕಾಲ ಬಂದೇ ಬರುತ್ತೆ. ಅದು ಹೋಗ್ಲಿ ಬಿಡಿ. ನಿನ್ನೆ ನಡೆದ ಗಲಾಟೆಯಲ್ಲಿ ಆ ಸತ್ಯಜೀತನೊಂದಿಗೆ ನೀವು ಗಲಾಟೆ ಮಾಡಿದ್ರಂತಲ್ಲ, ಯಾಕೆ ಸ್ವಾಮಿ? ಹೌದು ಕಾವೇರಿ, ನಾನು ನಿನಗೂ ಅದನ್ನೇ ಹೇಳಬೇಕಂತ ಮಾಡಿದೆ. ಆ ಸತ್ಯಜಿತ ನಮ್ಮ ಇರೋ 3 ಎಕರೆ ಜಮೀನಿನಲ್ಲಿ ಅದು ಯಾವ ಸರಾಯಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾನಂತೆ. ನಮ್ಮ ಜಮೀನನ್ನು ನಾನು ಅವನಿಗೆ ಬಿಟ್ಟು ಕೊಟ್ಟರೆ ನಾವು ಹೇಳಿದಷ್ಟು ಹಣ ಕೊಡ್ತೀನಂತ ಹೇಳಿದ. ಅದಕ್ಕೆ ನೀವೇನು ಹೇಳಿದ್ರಿ ಸ್ವಾಮಿ? ಸಾವುಕಾರಿ, ಅದು ನಮ್ಮ ಹಿರಿಯರು ಬಿಟ್ಟು ಕೊಟ್ಟು ಹೋದ ಆಸ್ತಿ. ನಾನು ಅದನ್ನ ಮಾರೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಆಮೇಲೆ ಹೇಳಿದ? ಕಾವೇರಿ, ಅವರು ದೊಡ್ಡ ಜನ, ಮೇಲಾಗಿ ಶ್ರೀಮಂತರು. ಲಕ್ಷ್ಮೀ ತಾಯಿಯನ್ನೇ ಅವರು ಮನೆಯಲ್ಲಿ ಕಾಲ ಮುರಿದು ಕೂತಿರುವಾಗ ನಮ್ಮಂತವ್ರ ಬಡವರಿಗೆ ಬರೀ ಕೋಪ ಅಷ್ಟೇ. ಅದೇ ವಿಚಾರ ನಿಮ್ಮ ತಲೆಯಲ್ಲಿ ತುಂಬಿಕೊಂಡು ನಮ್ಮ ಜಮೀನನ್ನು ಅವನಿಗೆ ಬಿಟ್ಟು ಕೊಡಬೇಕೆಂಬ ವಿಚಾರವಾಗಿದೆ ತಾನೇ? ಏಕೆ ಕಾವೇರಿ, ನನ್ನ ಮೇಲೆ ಸಂಶಯವೇ? ನಾನು ಮಣ್ಣಿನ ಮಗ. ಒಂದು ಹೊತ್ತು ಊಟ ಮಾಡದೆ ಆ ಭೂಮಿಯನ್ನು ಬಿಟ್ಟು ಕೊಟ್ಟರೆ ನಾನು ಊಟ ಮಾಡೋದು ಹೇಗೆ ಕಾವೇರಿ? ಹೌದು ರೀ, ಭೂಮಿಯಲ್ಲಿ ಜಮೀನವನ್ನು ಮಾಡಿಕೊಂಡು ಒಳ್ಳೆಯ ಮಾಡಿಕೊಂಡು ದುಡಿದು ಅಣ್ಣ ತಮ್ಮಂದಿರನ್ನು ಸಾಕಷ್ಟು ವಿದ್ಯೆಯನ್ನು ಕಲಿಸಿದ. ಇಂದಲ್ಲ ನಾಳೆ ಆದ್ರೂ ಆ ಭೂಮಿ ತಾಯಿ ನಮ್ಮ ಮೇಲೆ ದಯೆಯನ್ನು ತೋರಿಸಿದ್ರೆ ಈ ನಮ್ಮ ಬಾಳು ಬಂಗಾರವಾಗತ್ತೆ. ನೀವೇನಾದ್ರೂ ಆ ನಮ್ಮ ಜಮೀನವನ್ನು ಶ್ರೀಮಂತನಿಗೆ ಬಿಟ್ಟು ಕೊಡಬೇಕು ಅಂತ ವಿಚಾರ ಮಾಡಿದ್ರೆ ನನ್ನ ಮೇಲೆ ನಿಮಗೆ ಆನೆಯಾಗಿದೆ. ಇಲ್ಲ ಕಾವೇರಿ, ನಾನು ಆ ಜಮೀನನ್ನು ಬಿಟ್ಟು ಕೊಟ್ಟರೆ ನನ್ನ ಜೀವ ಇರುವವರೆಗೂ ಆ ನಮ್ಮ ಜಮೀನನ್ನು ಬಿಟ್ಟು ಕೊಡುವುದಿಲ್ಲ. ಇದೇ ನಿನ್ನ ಮೇಲೆ ಆಣೆ. ಆಯ್ತು ರೀ, ಮೊದಲು ಊಟ ಮಾಡಿಕೊಂಡು ಆಮೇಲೆ ಹೊಲಕ್ಕೆ ಹೋಗೋಣ. ಬನ್ನಿ ಸ್ವಾಮಿ, ಒಳಗಡೆ ಹೋಗೋಣ. ಆಯ್ತು, ನಡಿ ಕಾವೇರಿ, ಹೋಗೋಣ. ಶಿವಣ್ಣ, ನಿನಗೊಂದು ಪತ್ರ ಬಂದೈತಿ, ತೆಗೆದುಕೋ. ಕಾವೇರಿ, ಇದು ಬರುತ್ತೇನೆ. ಏನೈತಂತ ಸ್ವಲ್ಪ ತೆಗೆದುಕೊಂಡು ನೋಡು. ಪ್ರೀತಿಯ ನನ್ನ ಅಣ್ಣ ಶಿವನನ್ಗೆ ರವಿ ನಾನು ತಿಳಿಸೋದೇನೆಂದ್ರೆ, ಬರುವ 15ನೇ ತಾರೀಕಿಗೂ
ನನ್ನ IAS ಪರೀಕ್ಷೆ ಇದೆ. ಪರೀಕ್ಷೆಗೆ 5,000 ಹಣವನ್ನು ಕಟ್ಟಬೇಕು ಅಂತ ಸ್ಕೂಲಲ್ಲಿ ಹೇಳಿದ್ದಾರೆ. ನೀವೇನಾದರೂ ಕಟ್ಟದೆ ಹೋದರೆ ಎಕ್ಸಾಮ್ಗೆ ಕೊಡುವುದಿಲ್ಲ ಅಂತ ಹೇಳಿದರೆ. ಮುಂದೆ 2 ದಿನದಲ್ಲಿ ನಾನು ಊರಿಗೆ ಬರ್ತಾ ಇದ್ದೀನಿ. ಇಂತಿ ನಿಮ್ಮ ತಮ್ಮ ಅ, ರವಿ. ಅಯ್ಯೋ ಅಯ್ಯೋ ವಿಧಿ, ಇದು ಎಂಥ ಪರೀಕ್ಷೆ ಬತ್ತು ನನಗೆ. ನಾನು ಏನು ಮಾಡಲಿ, ಯಾರ ಹತ್ರ ಹೋಗಲಿ? ಈಗಾಗಲೇ 2 ಕಡೆಯಿಂದ ಸಾಲ ತೆಗೆದು ರವಿಗೆ ಕಳಿಸಿದ್ದೇನೆ. ಈಗ ನನಗೆ ಮತ್ತೆ ಯಾರ ಸಾಲ ಕೊಡುತ್ತಾರೆ ಕಾವೇರಿ? ಮತ್ತೆ ಯಾರ ಸಾಲ ಕೊಡುತ್ತಾರೆ? ರೀ, ನೀವೇಕೆ ಹೀಗೆ ಮನಸ್ಸಿಗೆ ತಾಪನ್ನು ಮಾಡಿಕೊಂಡು ನೋವನ್ನು ಮಾಡ್ಕೋತಿದ್ರ? ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆಯನ್ನು ನಾವು ಮಾಡಲೇಬೇಕಲ್ಲ. ನೋಡಿ, ನಿಮ್ಮ ಅರ್ಧಾಂಗಿನಿಯಾಗಿ ಬಂದ ನಾನು ನಿಮ್ಮ ಕಷ್ಟ ಸುಖದಲ್ಲಿ ನನಗೂ ಭಾಗ ಇಲ್ಲವೇ? ನಡೆಯಿರಿ, ಇಬ್ಬರು ಸರಿ ಏನಾದರೂ ಒಂದು ಹಣದ ವ್ಯವಸ್ಥೆಯನ್ನು ನಾವು ಮಾಡೋಣ. ಕಾವೇರಿ, ನನ್ನ ರಕ್ತವನ್ನಾದರೂ ಮಾರಿ ಹಣದ ವ್ಯವಸ್ಥೆ ಮಾಡಿಕೊಂಡು ಬರ್ತೇನೆ, ಆಯ್ತೆ? ರೀ, ಹೆಂಡತಿ ಅಂದ್ರೆ ರಾತ್ರಿಯಲ್ಲಿ ರಾಣಿ ಅಂತ ತಿಳಿದುಕೊಂಡ ಗಂಡಂದ್ರೆ ಇದ್ದಾರೆ ಈ ಸಮಾಜದಲ್ಲಿ. ಅಂದ ಬೆಲೆ ಪರಸ್ತ್ರೀಯರಂದ್ರೆ ಹೆಣ್ಣು ಮಕ್ಕಳು ಅಂತ ತಿಳಿದುಕೊಂಡು ಅವರನ್ನು ಕಣ್ಣೆತ್ತಿ ನೋಡದೆ ಇರುವ ನೀವು ನನ್ನ ಪಾಲಿಗೆ ಪತಿ ಅಷ್ಟೇ ಅಲ್ಲ, ನೀವೇ ನನ್ನ ಪಾಲಿನ ಪತಿ ದೇವರು ಅಂತ ನಾನ್ ತಿಳಿದುಕೊಂಡಿದ್ದೀನಿ. ರವಿಗೋಸ್ಕರ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡಲು ಸದಾ ಸಿದ್ಧಳಾಗೇ ಇರುವೆ ಸ್ವಾಮಿ, ಸದಾ ಸಿದ್ಧಳಾಗೇ ಇರುವೆ. ಕಾವೇರಿ, ನೀನೇನು ಮಾತನಾಡುತ್ತಿರುವಿದೆ? ನನ್ನೊಂದು ಅಷ್ಟ ಕಟಕನೆಂದು ತಿಳ್ಕೊಂಡೀಯಾ? ಕಾವೇರಿ, ಇದು ಮಾಂಗಲ್ಯ, ಮುತ್ತೈದೆ ಸಂಕೇತ. ಇದನ್ನ ಮಾರುವುದಂದ್ರೆ ನಾನು ನಿನ್ನ ಪಾಲಿಗೆ ಸತ್ತೋದಂತೆ ಕಾವೇರಿ. ಸ್ವಾಮಿ, ದಯವಿಟ್ಟು ನಿಮ್ಮ ಬಾಯಿಂದ ಇಂಥ ಮಾತುಗಳನ್ನು ನೀವು ಆಡಬೇಡಿ. ಈ ಚಿನ್ನದ ಮಾಂಗಲ್ಯಕ್ಕಿಂತ ಈ ನನ್ನ ಮಾಂಗಲ್ಯವೇ ದೊಡ್ಡದಾಗಿದೆ. ನೀವೇ ನನ್ನ ಕಣ್ಣ ಮುಂದೆ ನಿಂತಿರುವಾಗ ಈ ಚಿನ್ನದ ಮಾಂಗಲ್ಯ ನನಗೆ ಯಾಕ್ರಿ ಬೇಕು? ಈ ಅರಿಶಿನ ಕೊಂಬವನ್ನು ನನ್ನ ಕೊಲೆಗೆ ಕಟ್ಟಿ ಈ ಮಾಂಗಲ್ಯವನ್ನು ಎಲ್ಲಾದ್ರೂ ಅಡವಿಟ್ಟು ಹಣವನ್ನು ಸ್ವೀಕಾರ ಮಾಡುವಂತ ತೆಗೆದುಕೊಳ್ಳಿ ಸ್ವಾಮಿ. ಕೊಡು ಕಾವೇರಿ, ನಾನು ಮಾಡಿದ ಪಾಪವೆಲ್ಲ ನೀನು ಅನುಭವಿಸ್ತಿದೀಯ. ಕಾವೇರಿ, ನಾನು ಹೋಗಿ ಬರುತ್ತೇನೆ ಕಾವೇರಿ. ಅಣ್ಣ ಅಣ್ಣ ಬಾಪ ಪ್ರವೀಣ, ಈಗ ಬಂದಿಯಾ? ಚೆನ್ನಾಗಿದ್ದೇನಪ್ಪ. ಏನು ಮಾಡೋದಣ್ಣ, ನಮ್ಮಂತ ಬಡವರಿಗೆ ಎಷ್ಟೇ ವಿದ್ಯಾವಂತ ಆದರೂ ಲಂಚ ಎಂಬ ಭೂತ ನಮ್ಮನ್ನು ಕಾಡುತ್ತಿದೆ. ಆದರೆ ನನಗೆ ಒಂದು ಸರ್ಕಾರಿ ಕೆಲಸ ಸಿಗಲಿಲ್ಲ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇರ್ಲಿ ಬಿಡಪ್ಪ, ಎಲ್ಲಾದರೂ ಇದ್ರು ಚೆನ್ನಾಗಿದ್ದರೆ ಸಾಕು. ಯಾವ ಕೆಲಸ ಆದರೆ ಏನಾಯ್ತು? ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯ ಮಾತಿನಂತೆ ಎಲ್ಲಾದರೂ ದುಡಿದು ಬದುಕಬೇಕಪ್ಪ ಈ ಕಲಿಯುಗದಲ್ಲಿ. ಅಣ್ಣ, ರವಿ ಏನಾದರೂ ಪತ್ರ ಕಳಿಸಿದಾನೇನು? ಹೌದಪ್ಪ, ಕಳಿಸಿದ್ದಾನೆ. ಇನ್ನು 2 ದಿವಸದಲ್ಲಿ ಊರಿಗೆ ಬರುತ್ತಿದ್ದಾನಂತೆ. ಅವನು ನನ್ನಂಗೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಬೇಡ. ಅವನು ಚೆನ್ನಾಗಿ ಪರೀಕ್ಷೆ ಬರೆದು ಯಾವುದರೆ ಸರ್ಕಾರಿ ಕೆಲಸ ಸೇರಬೇಕು. ಅತ್ತಿಗೆ, ನಿಮ್ಮ ಮಂಗಲ್ಯ ಏನಾಯ್ತು? ಅದು ಪ್ರವೀಣ, ಅದು ಏನಾಯ್ತು ಅಂತಂದ್ರೆ ಅದು ಅತ್ತಿಗೆ, ಹೇಳದಿದ್ದರೆ ನನ್ನ ಮೇಲೆ ಆಣೆ. ಏನ್ ಮಾತು ಅಂತ ಆಡ್ತಾ ಇದೀಯಪ್ಪ ನೀನು? ಹೇಳ್ತೀನಪ್ಪ, ಹೇಳ್ತೀನಿ. ರವಿಗೆ ಪರೀಕ್ಷಾ ಫೀಸ್ ಕಟ್ಟಲು ಹಣ ಬೇಕಾಗಿತ್ತು. ಆ ಹಣವನ್ನು ಯಾರ ಹತ್ತಿರ ಕೇಳಬೇಕಂತ ಸಂಕಟ ಪಡ್ತಿದ್ದಾಗ ಮೈದನ ಸಲುವಾಗಿ ತನ್ನ ಮಾಂಗಲ್ಯವನ್ನೇ ತ್ಯಾಗ ಮಾಡಲು ಈ ದೇವತೆ.
ವಿಷಯ ನೋಡು ಮಾಂಗಲ್ಯ. ಇಂಥ ವಿಷಯ ಎಂದು ನನ್ನ ಮುಂದೆ ಮುಚ್ಚಿಡುವುದೇ? ಅಯ್ಯೋ ವಿಧಿ, ನಾನು ಇಷ್ಟು ದಿವಸ ಅನಾಥನಲ್ಲ, ನನಗೂ ಅಣ್ಣ ಅತ್ತಿಗೆ ಇದ್ದಾರೆ ಎಂದು ತಿಳಿದುಕೊಂಡಿದ್ದೆ. ಆದ್ರೆ ನಾನು ಒಬ್ಬ ಅನಾಥ. ಪ್ರವೀಣ, ಇಷ್ಟಕ್ಕೆ ಏನ್ ಮಾತು ಅಂತ ನೀನ್ ಆಡ್ತಾ ಇದೀಯ ಪ್ರವೀಣ, ನೀನ್ ಆಡ್ತಾ ಇದೀಯ. ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಅವರನ್ನ ನಿಮ್ಮ ರೂಪದಲ್ಲಿ ನೋಡುತ್ತಿದ್ದೆ. ಆದರೆ ಈ ಜಗತ್ತಿನಲ್ಲಿ ಈ ನಾಡಿಗೆ ತಾಯಿ, ಹೆತ್ತ ತಾಯಿಯ ಅರ್ಥ ನೀವು ತೋರಿಸಿದ ಪ್ರೀತಿ ಅಷ್ಟು ಇಷ್ಟು ಅಲ್ಲ. ಆ ಹಣವನ್ನು ನಾನು ವ್ಯವಸ್ಥೆ ಮಾಡುತ್ತಿದ್ದೀನಿ. ನನ್ನ ಅತ್ತೆಯ ಮಂಗಲಿಕೆ ಯಾವ ಕುತಂತ್ರವೂ ಬರಬಾರದು. ಪ್ರವೀಣ, ನಿನ್ನಂತ ಗೆಳೆಯನ ಪಡೆದು ನಮ್ಮ ರವಿ ಪುಣ್ಯವಂತಪ್ಪ, ಪುಣ್ಯವಂತ. ಅಣ್ಣ, ರವಿ ಸಲುವಾಗಿ ಹಾಗೂ ನಿಮ್ಮಿಬ್ಬರ ಸಲುವಾಗಿ ಯಾವುದೇ ಕಷ್ಟ ಅಂತ ಬಂದರೂ ಅದನ್ನ ನಿಭಾಯಿಸುವ ಭಾರ ನನ್ನದು. ಅಣ್ಣ, ಅತ್ತಿಗೆಗೆ ಮಂಗಲ್ಯವನ್ನು ತೆಗೆದುಕೊಡು. ಪ್ರವೀಣ, ರವಿ ಬಂದ ನಂತರ ಭೇಟಿಯಾಗಿ ಆಮೇಲೆ ನೀವು ಹೋಗಬಹುದಂತೆ. ನೋಡಪ್ಪ, ಊಟ ಮಾಡಿಕೊಂಡು ಹೋಗ್ಬೋದಲ್ಲ, ಬಾರಪ್ಪ. ಬೇಡ ಅತ್ತಿಗೆ, ನಿಮ್ಮಿಬ್ಬರಿಗೆ ನೋಡಿದಾಗ ನನ್ನ ಹೊಸದೊಟ್ಟೆ ತುಂಬಾಯ್ತು. ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕು, ನಾನು ಬರುತ್ತೇನೆ. ಹೋಗಿ ಬಾರಪ್ಪ ಪ್ರವೀಣ, ಆ ದೇವರು ನಿನಗೆ ಚೆನ್ನಾಗಿಟ್ಟಲಿ. ಕಾವೇರಿ, ನಮಗೆ ಬಂದ ಕಷ್ಟಗಳನ್ನು ಆ ಪ್ರವೀಣ ನಮಗೆ ದೇವರ ಹಾಗೆ ಪರಿಹರಿಸಿದ್ದ. ಹೌದು ರೀ, ಮೊದಲು ಊಟ ಮಾಡೋರಂತೆ, ಬನ್ನಿ ಒಳಗಡೆ. ಬರೀ ಊಟನಾ ಅಥವಾ